ಹಾಯ್ ಸರ್, ನಮಸ್ತೆ. ಜೀವನದಲ್ಲಿ ಮನೆ ಕಟ್ಟೋದು ಒಂದು ಪ್ರಮುಖವಾದ ಅಂತ ನಿಮ್ ಡ್ರೀಮ್ ನಾನು ಫುಲ್ಫಿಲ್ ಮಾಡಕ್ಕೆ ನಮ್ ಕೈಲಿ ಕೊಟ್ರಿ. ಹೇಗಿತ್ತು ಸರ್ ನಿಮ್ ವರ್ಕ್ ಎಲ್ಲ ಸ್ಯಾಟಿಸ್ಫೈಡ್ ಆಯ್ತಾ? ತುಂಬಾ ಸ್ಯಾಟಿಸ್ಫೈ ಆಗಿದೆ ಸರ್. ಒಳ್ಳೆ ಮೆಟೀರಿಯಲ್ ಹಾಕಿದ್ದಾರೆ, ಅದರಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಸ್ವಲ್ಪ ಲೇಟ್ ಆಯ್ತು ಆದ್ರೂ ಬಟ್ ಫಿನಿಶಿಂಗ್ ಎಲ್ಲ ನೀಟಾಗಿ ಆಗಿದೆ, ತೊಂದರೆ ಇಲ್ಲ. ಆಮೇಲೆ ಸಪೋರ್ಟ್ ಚೆನ್ನಾಗಿತ್ತು ಅವ್ರ ಕಡೆಯಿಂದ. ಹಾ ಸರ್, ಇದು ಇವಾಗ ಮಾರ್ಕೆಟ್ ಅಲ್ಲೆಲ್ಲ ನೋಡಿರ್ತೀರಾ, ಮಾತಾಡೋದು ಒಂದು ಮೆಟೀರಿಯಲ್, ಹಾಕೋದು ಒಂದು ಮೆಟೀರಿಯಲ್, ನಿಮ್ ಹತ್ರ ಏನಾದ್ರು ಆ ಥರ ಏನ್ ಮಾಡಿಲ್ಲ. ಅವ್ರು ಏನ್ ಮೆಟೀರಿಯಲ್ ಹೇಳಿದ್ರು ಅದು ಹಾಕೋದು. ಪ್ರೈಸ್ ಅಷ್ಟೇ, ಇವಾಗ ಮಾತಾಡ್ಬೇಕಾದ್ರೆ ಒಂದು ಪ್ರೈಸ್ ಮಾತಾಡ್ತಾರೆ, ಫಿನಿಶಿಂಗ್ ಆಗ್ಬೇಕಾದ್ರೆ ಒಂದು ಪ್ರೈಸ್, ಇಲ್ಲ ಆ ಥರ ಆ ಥರ ಎಲ್ಲ ಏನಿಲ್ಲ ಸರ್. ಮೆಟೀರಿಯಲ್ ಎಲ್ಲ ಸ್ಯಾಟಿಸ್ಫೈಡ್ ಸರ್? ಸ್ಯಾಟಿಸ್ಫೈ. ಕೆಲಸ ಎಲ್ಲ ಇಷ್ಟ ಆಯ್ತು, ರೆಫರ್ ಮಾಡಿದ್ದಾರೆ. ವುಡ್ ವರ್ಕ್ ಮಾತ್ರನೇ ನಮ್ಗೆ ಇಷ್ಟ ಆಗಿದ್ದು, ಮೇಜರ್ ಆಗಿ ವುಡ್ ವರ್ಕ್. ಓಕೆ, ವುಡ್ ವರ್ಕ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಎಲ್ಲೂ ಏನು ಪ್ರಾಬ್ಲಮ್ ಇಲ್ದಂಗೆ ಎಲ್ಲ ನೀಟಾಗಿ ಮಾಡ್ಕೊಟ್ಟಿದ್ದಾರೆ. ಸರ್ ರೆಫರ್ ಮಾಡ್ತೀರಾ ಸರ್ ಫ್ರೆಂಡ್ಸ್ ಫ್ಯಾಮಿಲಿಗೆ? ಖಂಡಿತ ರೆಫರ್ ಮಾಡಿ. ಈ ಬರೋ ಕಸ್ಟಮರ್ ಮುಂದೆ ಏನ್ ಹೇಳ್ತೀರಲ್ಲ? ಮನೆ ನೋಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದಾರೆ ಅಂತ ಹೇಳ್ತೀವಿ. ನಾವು ಅವ್ರಿಗೂ ಆಗ್ಲೇ ಬಂದಾಗ ಹೇಳಾಯ್ತು ಈ ತರ ಇದ್ದಾರೆ ನಮ್ ಕಡೆಯಿಂದ ನಮ್ದು ಪರ್ಚೇಸ್ ಮಾಡೋ ಇವ್ರಿಗೆ ಏನ್ ಹೇಳ್ತೀವಿ ಅಂದ್ರೆ, ನಮ್ ಕಡೆಯಿಂದ ಪರ್ಚೇಸ್ ಮಾಡ್ತಾರಲ್ಲ ಬಿಲ್ಡಿಂಗ್ಸ್, ಇವಾಗ ಬೇರೆಯವ್ರಿಗೆ ಏನೋ ಕಟ್ಕೊಡಕ್ ಹೇಳ್ತಾರೆ, ಅವ್ರಿಗೆ ಏನ್ ಹೇಳ್ತೀವಿ? ಅವ್ರಿಗೇನ್ ಸಜೆಷನ್ ಕೊಡ್ತೀನಿ ಅಂದ್ರೆ, ಟ್ರಸ್ಟ್ ಮಾಡ್ಬೋದಾ? ಟ್ರಸ್ಟ್ ಮಾಡ್ಬೋದು. ಯಾಕಂದ್ರೆ ಟಿಲ್ ಸಪೋಸ್ ತುಂಬಾ ಕೆಲಸ ಬೇಗ ಆಗ್ಬೇಕು ಅಂತ ಇದ್ರು ಬೇಗ ಮಾಡ್ಕೊಡ್ತಾರೆ. ಅವ್ರ ಟೈಮಿಂಗ್ ಮೇಂಟೈನ್ ಮಾಡ್ತಾರೆ, ತೊಂದರೆ ಇಲ್ಲ. ಥ್ಯಾಂಕ್ ಯು ಸರ್.